प्रलयं दुष्कृतवलयं प्रबलं प्रचलं दुर्दमनिलयं असनिपात अजस्रप्रकरं तिमिरलोकसमवाकारं गर्जिंचे पर्जन्यं घोरातिघोरदौर्जन्यं. ಲೆಟ್ಸ್ ಗೋ ಎ ಕೇವ್. ಹಾಯ್ ಗೈಸ್, ಇವಾಗ ನಾವು ಹೊರಟಿರೋದು ಬಸವನಗುಡಿ ಕಳ್ಳಪರ್ಶೆಗೆ. ಬನ್ನಿ, ಚಿಕ್ಕ ಮಕ್ಕಳಿಗೆಲ್ಲ ಆಟ ಸಾಮಾನುಗಳು ಬೇಜಾನಿದೆ, ಕಡಿಮೆ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ. ಜಾತ್ರೆ ಅಂದ್ರೇ ಹಿಂಗೆ, ಅಲ್ಲಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಜಾತ್ರೆ ಕಟ್ಟಿರ್ತಾರೆ. ಹಾಗೆ ಇಲ್ಲಿ ಸ್ಪೆಷಲ್ ಏನಂದರೆ ಕಡಲೆಕಾಯಿ ಪರ್ಶೆ, ಅಂದರೆ ಕಡಲೆಕಾಯಿ ಮಂಡಿಗಳೇ ಜಾಸ್ತಿ ಇರುತ್ತೆ. ನಾವೀಗ ಇರುವಂಥದ್ದು ನಿಜಗುಣ ರಸ್ತೆಯಲ್ಲಿ ಇದ್ದೀವಿ. ಈಗ ನಾವು ಇಲ್ಲಿಂದ ದೇವಸ್ಥಾನಕ್ಕೆ ಒಂದು 80 ಮೀಟರ್ಸ್ ಏನೋ ಇರ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಜ್ಯೂಸ್ ಅಂಗಡಿಲಿ ಜ್ಯೂಸ್ ಕುಡ್ಕೊಂಡು ಮುಂದೆ ಹೊರಟು. ಇಲ್ಲಿ ಸ್ಪೆಷಾಲಿಟಿ ಏನಂತ ಅಂದರೆ ಕಡಲೆಕಾಯಿ ಪರ್ಶೆ ದಿನ ಕಡಲೆಕಾಯಲ್ಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡಿರ್ತಾರೆ. ಅಂದರೆ ಡೆಕೋರೇಷನ್ ಇರ್ಬೋದು, ಕಡಲೆಕಾಯಿ ಬರ್ಫಿ ಇರ್ಬೋದು, ಕಡಲೆಕಾಯಿ ಅದೇ ವಿಧವಾಗಿ ಮಾಡಿರ್ತಾರೆ ಕಡಲೆಕಾಯಿ ಪರ್ಶೆಲಿ. ಇಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಹೆಗ್ಲ ಮೇಲೆ ಎತ್ಕೋಗಿರೋವಂಥದ್ದು ಎಲ್ಲ ನೋಡ್ಬೋದು. ಯಾಕಂದರೆ ಚಿಕ್ಕ ಮಕ್ಕಳ ಕೈಯಲ್ಲಿ ನಡೆಯೋಕ್ಕಾಗಲ್ಲ, ಹಾಗೆ ಎತ್ಕೊಂಡು ಇರೋಕ್ಕಾಗಲ್ಲ, ಅದರಿಂದ ಹೆಗ್ಲ ಮೇಲೆಲ್ಲ ಹಾಕ್ಕೊಂಡಿರ್ತಾರೆ. ಅದು ನೋಡೋದಕ್ಕೆ ಖುಷಿ. ಜಾತ್ರೆ ಅಂದರೆ ಹೆಣ್ಮಕ್ಳು ಜಾಸ್ತಿ ಇರ್ತಾರೆ. ನಾವು ಹೋಗೋದೇ ಅದಕ್ಕೆ ಅಂದ್ಕೊತೀವಿ. ಯಾಕಂದರೆ ಹುಡುಗಿರು ಬಂದಿರ್ತಾರೆ, ನೋಡ್ಕೊಂಬರೋಣ ಕಲರ್ ಚಿಟ್ಟೆಗಳ ಅಂದ್ಕೊಂಡು ಹೋಗಿರ್ತೀವಿ. ಬಟ್ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನಾವು ಹೋಗಿದ್ದು ದೇವ್ರನ್ನ ನೋಡೋದಕ್ಕೆ. ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಹೋಗಿದ್ದು, ಅಂದರೆ ಅವ್ರ ಅಮ್ಮ, ಅವ್ರ ತಂಗಿ, ಅವನು, ನಾನು ಹೋಗಿದ್ದು. ಇಲ್ಲಿ ಕಲರ್ ಲೈಟ್ಗಳು ಹಾಕ್ಕೊಂಡು ಒಬ್ಬರು ಮಾರ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಪ್ರೈಸೆಲ್ಲ ಕೇಳಿಕೊಂಡು ಹೊರಟು. ನೋಡ್ತಾ ಇರ್ಬೋದು ಬೇರೆಯವರೆಲ್ಲ ಹೆಂಗೆ ನಿಂತಿದ್ದಾರೆ, ಅವ್ರ ಮುಂದೆ ಮುತ್ತಾಕೊಂಡಿದ್ದಾರೆ. ಇನ್ನು ಹೆಣ್ಮಕ್ಳಿಗೆ ಹೇಳ್ಬೇಕಂದ್ರೆ ಹೇಳೋದೇ ಬೇಡ, ಹೆಣ್ಮಕ್ಳಿಗೆ ಜಾತ್ರೆ ಅಂದ್ಕೊಳ್ಳಿ. ಹೆಣ್ಮಕ್ಳು ಬರೋದೇ ಇಲ್ಲಿ ಒಡವೆ ಅಂದರೆ ಚಿನ್ನದ್ದಲ್ಲ, ಜ್ಯುವೆಲ್ರಿಗಳೆಲ್ಲ ಇರುತ್ತೆ, ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳು. ಅದನ್ನ ತೊಗೊಳೋಕ್ಕೋಸ್ಕರ ಲೈಟಿಂಗ್ಸ್ ಅಂತೂ ಸಕ್ಕತ್ತಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ತೋಮಾಲೆ ಥರ ಲೈಟ್ಗಳು ಬಿಟ್ಟಿರೋ ಅಂಥದ್ದು, ಆಮೇಲೆ ಆ ಬಲ್ಬ್ಗಳಲ್ಲಿ ಇದು ಮಾಡಿರೋವಂಥದ್ದು, ಡೆಕೋರೇಷನ್ ಮಾಡಿರುವಂಥದ್ದು, ಲೈಟ್ ಕಂಬದ ಹತ್ರ ಎಲ್ಲ ಬಿಟ್ಟಿರುವಂಥದ್ದು ರೋಡಿಗೆ. ಆಮೇಲೆ ಇಲ್ಲಿ ಅದೇ ಹೇಳಿದ್ನಲ್ಲ ಆವಾಗಲೇ, ಆ ಥರ ನೋಡಿ ದೊಡ್ಡವರು ಕೂಡ ಚಿಕ್ಕ ಮಕ್ಕಳು ಆಗ್ಬಿಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರಿ ಹೆಂಗಿರುತ್ತೆ ಅಂತ ಜಾತ್ರೆ. ಇದು ಬಸವನಗುಡಿ ಜಾತ್ರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಬೆಂಗಳೂರಲ್ಲಿರೋ ಆಲ್ಮೋಸ್ಟ್ ಎಲ್ಲ ಪೀಪಲ್ಗೂ ಗೊತ್ತಿರುತ್ತೆ ಕಡಲೆಕಾಯಿ ಪರ್ಶೆ ಹೆಂಗೆ ನಡೆಯುತ್ತೆ ಅಂತ. ಬಸವನಗುಡೀಲಿ ದೊಡ್ಡ ಗಣಪತಿ ಕೂಡ, ಅಂದರೆ ಡೆಕೋರೇಷನ್ ಸಕ್ಕತ್ತಾಗಿ ಮಾಡಿರ್ತಾರೆ ದೊಡ್ಡ ಗಣಪತಿಗೆ. ಹಾಗೆ ಬಸವನಿಗೂ ಅಷ್ಟೇ. ವಿಶೇಷವಾಗಿ ನಾನು ನೋಡಿದ್ದು ವಯಸ್ಸಾಗಿರೋರು ಕೂಡ ವ್ಯಾಪಾರ ಮಾಡ್ತಿರೋವಂಥದ್ದು. ಅಷ್ಟೇ ಅಲ್ಲ, ಇಲ್ಲಿ ಬಟ್ಟೆಗಳನ್ನೂ ಕೂಡ ಮಾರ್ತಾ ಇರೋವಂಥದ್ದು. 300 ಶರ್ಟು ಆ ಥರ ಮಾಡ್ತಿರೋವಂಥದ್ದು. ಬಿಸ್ನೆಸ್ಸು ಕೂಡ ನಡೀತಾ ಇದೆ ಇಲ್ಲಿ, ಪರವಾಗಿಲ್ಲ. ಜನಸಾಗರ ಇದ್ದಿದ್ದ ಕಡೆ ವ್ಯಾಪಾರ ಇದ್ದಿದ್ದೆ ಮಾಮೂಲಿ. ಅದು ಯಾರೋ ಉಗಾಂಡದಿಂದ ಎದ್ದು ಬಂದ್ಬಿಟ್ಟಿದ್ದ ಅಂದ್ಕೊತೀನಿ. ಅಲ್ಲಿ ಜುಟ್ಟು ನೋಡಿ ಅವನು, ಪಾಪ ಅವ್ನು ನೋಡಿದ್ರೆ ಬೇಜಾರು ಮಾಡ್ಕೊಬೋದು. ಸಕ್ಕದಾಗಿತ್ತು ಅವ್ನು ಕೂದಲು. ಹಾಗೆ ನೋಡ್ತಾ ಇರ್ಬೋದು ಜ್ಯುವೆಲರಿಗಳು, ಕಡಲೆಕಾಯಿ ಮಾರ್ತಿರೋವಂಥದ್ದು ನೋಡ್ಬೋದು ನೀವು. ಹಂಗೆ ರೋಡಲ್ಲೂ ಇರುತ್ತೆ ಈ ಥರ. ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಪ್ರೈಸ್ ಇರುತ್ತೆ ಕಡಲೆಕಾಯಿಗೆ. ಕ್ಲಿಪ್ ತೆಗಿತೀವಿ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದರೆ ಒಂದೊಂದು ಮೂಮೆಂಟು ಕೂಡ ಮಿಸ್ ಆಗಿಬಿಡುತ್ತೆ, ಗೊತ್ತೇ ಆಗಲ್ಲ ನಮಗೆ. ಒಳ್ಳೊಳ್ಳೆ ಕಂಟೆಂಟ್ಗಳು ಮಿಸ್ ಆಗಿಬಿಡುತ್ತೆ. ಅದನ್ನ ಕವರ್ ಮಾಡೋದೇ ನಮಗೆ ಇದ್ದಿದ್ದಂಥ ಟಾಸ್ಕ್ ಇಲ್ಲಿ. ಅಯ್ಯೋ, ಫೋನೇ ಇಲ್ಲ ಜೋಬಲ್ಲಿ. It was at this moment he knew. He fucked up. ಆ್ಯಕ್ಚುಲಿ ಫೋನು ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ಓಡೋಗೋಕ್ಕೂ ಆಗ್ತಿಲ್ಲ, ಯಾಕಂದರೆ ಅಷ್ಟು ಜನಸಾಗರ. ಸಂದಿಲ್ಲಿ ನುಗ್ಗೋಕ್ಕೂ ಆಗ್ತಿಲ್ಲ. ನಡ್ಕೊಂಡೇ ಹೋಗ್ತಿದ್ದೀವಿ, ಓಡಿದ್ದೀವಿ. ಆದ್ರೂ ಎಲ್ಲೆಲ್ಲಿ ಚಾನ್ಸ್ ಸಿಕ್ತು ಅಲ್ಲೆಲ್ಲ ಓಡ್ಕೊಂಡು ಹೋಗಿದ್ದೀವಿ. ಫೋನ್ ಅಲ್ಲೇ ಇರುತ್ತೆ ಏನೋ ನೋಡಬೇಕು. ನನಗಂತೂ ಗಾಬರಿ ಆಗ್ತಿದೆ, ಹೇಳೋಕ್ಕೆ ಆಗ್ತಿಲ್ಲ. ಫೋನ್ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಎಂಥ ಮುಟ್ಟಾಳ ಇರ್ಬೇಕು ನಾನು. ದೇವರೇ, ಯಾರು ಎತ್ಕೊಂಡಿಲ್ಲ ಅಂದರೆ ಸಾಕೀಗ, ಯಾರು ಮುಟ್ಟಿಲ್ಲ ಅಂದರೆ ಸಾಕು. ಯಾರು ನೋಡಲೇಬಾರ್ದು ನನ್ನ ಫೋನ್ನ, ಹಂಗನ್ಸ್ಬಿಟ್ಟೈತೆ ಈಗ. ಗಾಬರಿ ಅಂದರೆ ಗಾಬರಿ. ಫೋನು ಗಾಡಿಯಲ್ಲೇ ಬಿಟ್ಟಿಟ್ಟು ಬಂದುಬಿಟ್ಟಿದ್ದೆ. ಎಷ್ಟು ಗಾಬಾಯಿತು ಅಂದರೆ ಎಂಥ ಮುಟ್ಟಾಳ ಇರಬೇಕು ಬಿಡಿ ನಾನು. ಗಾಡಿ ಮುಂದ್ಗಡೆ ಎಸ್ತಿದ್ದೆ, ಇವನು ಫೋನ್ ಮಾಡ್ದ.
ಟ್ರಾಫಿಕಲ್ಲಿದ್ದೆ ಅಂದ್ಬಿಟ್ಟು ಗಾಡಿ ಕಾಲ ಹಾಕೊಂತೀವಲ್ಲ ಅಲ್ಲಿ ಇಕ್ಕಿದ್ದೆ ನೋಡಿ, ಬಿಟ್ಬಿಟ್ಟೆ ಹೊಂಟೋಗಿದ್ದೆ. ಪಾಪ ಅವನಿಗೂ ಸುಸ್ತು ಮಾಡ್ಬಿಟ್ಟಿದ್ದೀನಿ, ಓಡ್ಕೊಂಬಂದು ಇಬ್ಬರು. ಅದೆಲ್ಲ ಬರ್ಬೇಕಾದ್ರೆ ಈಗ ಆಂಟಿ ಬೈಕೊಂಡಿರ್ತಾರೆ, ಆಂಟಿ ಜೊತೆ ಬಂದಿದ್ದೀವಿ. ಅವ್ರು ನಿಲ್ಸ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಅಯ್ಯೋ ಯಾರು ಮುಟ್ಟಿಲ್ಲ ಗೈಸ್, ಅದೊಂದೇ ಖುಷಿ. ಫೋನ್ ಆನ್ ಆಗ್ಬಿಟ್ಟು ಯಾರೋ ನೋಡ್ಬಿಟ್ಟಿದ್ರೆ ಹೋಗಿ. ಒಂದು ಹೇಳ್ತೀನಿ, ನೀನು ಹಣೆ ಬರದಲ್ಲಿ ಸಿಗ್ಬೇಕಂತಿದ್ರೆ ಅದು ಸಿಕ್ಕೇ ಸಿಗುತ್ತೆ. ಹಾಂ, ನಂದು ಅಂತ ಇದ್ರೆ ಸಿಕ್ಕೇ ಸಿಗುತ್ತೆ. ಹಂಗೆ ಈಗ ಎಕ್ಸಾಂಪಲ್ ಇದೆ ನೋಡಿ, ಈ ಥರ ಆ ಥರ ಜಾಗದಲ್ಲಿ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ಎಷ್ಟೋ ದೂರ ಹೋಗಿ ಫೋನ್ ಮರ್ತೋಗ್ಬಿಟ್ಟು ಪಾಪ ಅವನ್ನ ಓಡಿಸಿದ್ದೀನಿ ಬೇಜಾನ್ ಓಡಿಸಿದ್ದೀನಿ, ಸುಸ್ತಾಗ್ಬಿಟ್ಟಿದ್ದ. ಹಾಗೆ ನೋಡ್ತಾ ಇರ್ಬೋದು ಗಾಂಧಿ ತಾತನ ಮೇಕಪ್ ಕೂಡ ಮಾಡ್ಕೊಂಡಿರೋವಂಥದ್ದು. ಆಂಟಿ ಕೇಳ್ತಾ ಇದ್ರು ಬಂದಸ್ಲಿಗೆ. ನಿಜ ಆಂಟಿ, ನಮ್ಮ ಅಮ್ಮನ ಹಣೆಗೂ ಸಿಕ್ತು. ಏನು ಕೇಳ್ತಿದ್ದೆ ಹೇಳು? ಸಿಕ್ತು ಕಾಲ್ ಕೆಳಗಡೆ ಅಲ್ಲಿ ನಿಂಗೆ ಎತ್ಕೊಳ್ಳ ಕಾಲ ನೋಡಿ ಎತ್ಕೊಂತಾನಂತೆ. ನೋಡಿ ಅಕ್ಕ, ಅಲ್ಲಿ ರೆಡ್ ಸ್ಯಾರಿ ಅವರು ರೆಕಾರ್ಡ್ ಮಾಡ್ತಾಯಿದ್ರು ವೀಡಿಯೋನ, ನಮ್ಮ ಥರನೇ. ಅಂದರೆ ಅವ್ರು ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ರು. ಅವ್ರಿಗೆ ಅಕ್ಕ ಸೂಪರ್ ಅಂದೆ, ಅಣ್ಣ ತಿರುಗಿ ನಗ್ತಾಯಿದ್ರು. ತಂದೆ ಪ್ರೀತಿ ಹೇಗಿರುತ್ತೆ ಅಂತ ನೋಡಿ. ಪಾಪ ಮಗು, ಚಿಕ್ಕ ಮಗು, ಅರ್ಥ ಆಗುತ್ತೆ ನನಗೂ. ಯಾಕಂದರೆ ಕೆಳಗಡೆ ಬಿಟ್ಟರೆ ಕುಣ್ದಾಕ್ಬಿಡ್ತಾರೆ ಜನ, ಅಷ್ಟು ಜನ ಅವರೇ. ಹೆಂಗೆ ಎತ್ಕೊಂಡವ್ರು ನೋಡಿ ಅವ್ರ ಹೆಗ್ಲ ಮೇಲೆ. ಅವ್ರ ತಂದೆ ಪ್ರೀತಿ ಅಂದ್ರೆ ಹೆಂಗೆ ನೋಡ್ತಾ ಇರ್ಬೋದು ನೀವು. ಆ ಪಾಪನ ಹಿಂಗೆ ಎತ್ಕೊಂಡವ್ರೆ ಅಂತ. ನನ್ನ ಮಗ ನೋಡಬೇಕು, ನಾನು ನೋಡ್ದೆ ಇರೋದು ಅನ್ನೋ ಒಂದು ಫೀಲು ಅವ್ರಿಗೆ. ಕಡಲೆಕಾಯಿ ತಗೊಂಡು ಮುಂದೆ ಹೊರಟು. ಹಸಿದು ಹುರಿದಿರೋದು ಎರಡು ಸಿಗುತ್ತೆ ಇಲ್ಲಿ ಕಡಲೆಕಾಯಿ. చంద్రుల్లో బుక్క చారిందేది నక్క నా ఒళ్ళంతా ఆడిందే తైతక్క ಬನ್ನಿ ಗೈಸ್, ದರ್ಶನ ಮಾಡೋಣ. ಬುಡವಿರದ ಕಡಲಿನಲ್ಲಿ ಬುಡವಿರದ ಹಡಗುಗಳು ಗುರಿ ಇರದೆ ನೆಲೆ ಸಿಗದೆ ಮುಳುಗುತ್ತಿವೆ. ಕೊನೆಯುಸಿರು ಎಳೆದಿರುವ ಭರವಸೆಗೆ ಮರುಜೀವ ತುಂಬುತ್ತಿರೋ ಅಂಬಿಗನ ಕಾಣುತ್ತಿವೆ. ದುಗುಡಗಳ ಆರ್ಭಟಕ್ಕೆ ಸುಡುತ್ತಿರುವ ಸಂಕಟಕ್ಕೆ ತಡೆಯಾಜ್ಞೆ ತಂದವನು ಯಾರಿವನು. ಇದರಲ್ಲಿ ನೋಡ್ಬೋದು ನೀವು, ಕಡಲೆಕಾಯಲ್ಲಿ ಡೆಕೋರೇಷನ್ ಮಾಡಿರುವಂಥದ್ದು ಕಂಬಗಳಿಗೆ ಕಬ್ಬು, ಹೂವು ಮತ್ತು ಕಡಲೆಕಾಯಿನ ಬಳಸಿ ಡೆಕೋರೇಷನ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ ನೋಡೋಕ್ಕಂತೂ. ಹೊರಗಡೆನೂ ಅಷ್ಟೇ ಕಡಲೆಕಾಯಿ ಮಂಡಿ ಥರ ವಿಗ್ರಹಗಳನ್ನ ಅಂದರೆ ಬೊಂಬೆಗಳನ್ನೆಲ್ಲ ಇಟ್ಟು ಡೆಕೋರೇಷನ್ ಮಾಡಿರುವಂಥದ್ದು. ಹಾಗೆ ಗೇಮ್ಸ್ಗಳು ಕೂಡ ಇದೆ ಅಲ್ಲಿ, ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಹಾಗೆ ಇಲ್ಲಿ ನೋಡಿ ಬಲೂನ್ ಮಾರೋರು ಲೈಟಿಂಗ್ಸ್ ಎಲ್ಲ ಹಾಕಿರೋ ಒಂದು ಬಲೂನ್ಗಳನ್ನ ಇಟ್ಕೊಂಡು ಮಾರ್ತಾ ಇರ್ತಾರೆ ಅವ್ರ ಹೊಟ್ಟೆಪಾಡು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಮಳೆ ಬರ್ತಿದೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಅಂದರೆ ಗಾಬಾಗಿದ್ದಾರೆ. ಎಲ್ಲ ಮಳೆ ಬರ್ಬೋದು ಅಂತ ಎಲ್ಲರೂ ಮಳೆ ಬರ್ತಿದೆ ಅಲ್ವಾ ಅಂತವ್ರೆ. ಐ ಥಿಂಕ್ ಮಳೆ ಬರಲ್ಲ. ಅಜ್ಜಿ ಕೂದಲು ಅಂತೆ, ಅಜ್ಜಿ ಕೂದಲಲ್ಲ ಅದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಶುಗರ್ ಕ್ಯಾಂಡಿ, ಕಾಟನ್ ಕ್ಯಾಂಡಿ ಅಂತಲೂ ಕರೀತಾರೆ ಇದನ್ನು. ನಮ್ಮ ಚಂದನ್ ಶೆಟ್ಟಿ ಅವರು ಸಾಂಗ್ಗೆ ಮಾಡಿಬಿಟ್ಟವ್ರೆ ಕಾಟನ್ ಕ್ಯಾಂಡಿದು.
ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನಮ್ಮ ಫ್ರೆಂಡ್ ಅವ್ರ ಅಮ್ಮಂಗೆ ಚೌಳಿ ಬೇಕಂತ ರೇಗಿಸ್ತಾ ಹಂಗೆ ಮುಂದೆ ಬಂದಾಗ ಪಾತ್ರೆ ಮಾರ್ತಾಯಿದ್ರು. 100 ರೂಪಾಯಿ 3 ಪೀಸ್ ಅಂತ ಏನೋ ನೋಡಿಕೊಂಡು ಹಂಗೆ ಮನೆಗೆ ಹೊರಡೋಣ ಅಂತ ಟೈಮ್ ಆಯಿತು ಅಂತ ಹಂಗೆ ಲಾಸ್ಟಲ್ಲಿ ಬರ್ಬೇಕಾದ್ರೆ ಒಂದು ಬೊಂಬೆ ವ್ಯೂ ಸಿಕ್ತು, ಅದನ್ನ ರೆಕಾರ್ಡ್ ಮಾಡ್ಕೊಂಡು. ಸೊ ಗೈಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.